ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿಯ ಬ್ರಾಂಚ್ ಆಫೀಸ್ ಆಗಿದೆಯಂತೆ. ಮತಗಳ್ಳತನ ಮಾಡಿ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರಂತೆ. ಹಿಂಗಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಬ್ಬರದ ಭಾಷಣವನ್ನ ಮಾಡಿದ್ರು. ವೋಟ್ ಚೋರಿ ಆರೋಪವನ್ನ ಮಾಡ್ತಾನೆ ದೇಶದಾದ್ಯಂತ ಹೋರಾಟವನ್ನ ನಡೆಸೋಕೆ ಬೆಂಗಳೂರಿನಿಂದಲೇ ಕಾಂಗ್ರೆಸ್ ನಾಯಕರು ರಣಕಹಳೆಯನ್ನ ಮೊಳಗಿಸಿದ್ರು. ಮತಗಳ ಕಳ್ಳತನ ಆಗಿದೆ. ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿ ಜೊತೆ ಸೇರ್ಕೊಂಡು ನಕಲಿ ವೋಟರ್ಗಳ ಸೃಷ್ಟಿಸಿ ಕಳ್ಳತನ ಮಾಡಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲೂ ವೋಟ್ ಚೋರಿ ಆಗ್ತಿದೆ ಅಂತ ಬರೀ ಆರೋಪ ಮಾಡುತ್ತಿದ್ರು ರಾಹುಲ್ ಗಾಂಧಿ. ಆದ್ರೆ ನಿನ್ನೆ 7 ಅಡಿಗಳಷ್ಟು ಎತ್ತರದ ದಾಖಲೆಗಳ ಗುಡ್ಡೆಯನ್ನೇ ತೋರಿಸಿ ಹೇಗೆಲ್ಲ ನಕಲಿ ಮತದಾರರನ್ನ ಸೃಷ್ಟಿಸಲಾಗಿದೆ ಎಂದು ಸಾಕ್ಷಿನೂ ಇಟ್ಟಿದ್ರು. ನಿನ್ನೆ ಹೇಗೆಲ್ಲ ಮತಗಳ್ಳತನ ಆಗಿದೆ ಅಂತ ಹೇಳುವಾಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲೂ ಗೋಲ್ಮಾಲ್ ಆಗಿದೆ ಅಂತ ದಾಖಲೆಗಳನ್ನ ಕೊಟ್ಟಿದ್ರು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತಗಳ್ಳತನ ಹೇಗೆಲ್ಲ ನಡೆದಿದೆ ಅಂತ ಪ್ರಸ್ತಾಪಿಸಿದ್ರು. ಇವತ್ತು ಅದೇ ರಾಹುಲ್ ಗಾಂಧಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮತಗಳ್ಳತನ ಆರೋಪದ ಬಗ್ಗೆ ರಣಕಹಳೆಯನ್ನು ಮೊಳಗಿಸಿದ್ರು. ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತಿನ ಪ್ರತಿಭಟನಾ ಸಮಾವೇಶಕ್ಕೆ ಸಾಕ್ಷಿಯಾದ್ರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಇಡೀ ಕಾಂಗ್ರೆಸ್ ಸರ್ಕಾರವೇ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಗೆ ಸಾಕ್ಷಿಯಾಯಿತು. ನಮ್ಮ ಮತ ನಮ್ಮ ಹಕ್ಕು, ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಹೆಸರಲ್ಲಿ ಸಮಾವೇಶ ನಡೆಯಿತು. ಸಮಾವೇಶದುದ್ದಕ್ಕೂ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲರೂ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಮೇಲೆ ವಾಕ್ಪ್ರಹಾರ ನಡೆಸಿದ್ರು. कर्नाटक में हमारी जो सर्वेस थी, हमारी जो पोलिंग थी, हमें 16, 15 या 16 सीट दे रही थी और हम जीते 9 में. तो हमने सवाल पूछने शुरू किए, क्या सचमुच हम ये सीटें हारे थे? वीडियोग्राफी मांगी, उन्होंने नहीं दी और फिर कानून बदल दिया. फिर कहा कि 45 दिन के अंदर, 45 दिन के बाद वीडियोग्राफी को रद्द खत्म कर देना चाहिए, डिस्ट्रॉय कर देना चाहिए. ಕರ್ನಾಟಕದ ಈ ದತ್ತಾಂಶವೇ ಅಪರಾಧಕ್ಕೆ ದೊಡ್ಡ ಪುರಾವೆ. कर्नाटक में सीट चोरी की गई है. एक लोकसभा को हमने जांच करके निकाला है. मैं कह सकता हूं कि 1 से ज्यादा सीटें यहां चोरी हुई हैं. एक फोटो को लाखों फोटो के सामने कंपेयर किया है, हर एक नाम को चेक किया है. और हम मानते हैं कि हिंदुस्तान का पूरा जो डेटा है, इलेक्शन का डेटा है, वो एविडेंस है. और अगर उसको किसी ने डिस्ट्रॉय किया तो वो एविडेंस को डिस्ट्रॉय कर रहा है. ಇಷ್ಟಕ್ಕೆ ರಾಹುಲ್ ಗಾಂಧಿ ಸುಮ್ಮನಾಗ್ಲಿಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ವೇದಿಕೆಯಲ್ಲೇ ಸರ್ಕಾರದಿಂದ ತನಿಖೆ ನಡೆಸಬೇಕು ಅಂತ ಮನವಿ ಜೊತೆಗೆ ಸೂಚನೆಯನ್ನು ಕೊಟ್ಟರು. यहाँ पे एक लोकसभा चोरी की गई है. ये एक क्रिमिनल एक्ट है. कर्नाटक की जनता के खिलाफ एक क्रिमिनल एक्ट है. कर्नाटका की सरकार को इस क्राइम का इन्वेस्टिगेशन करना चाहिए और एक्शन लिया जाना चाहिए. ये जो इलेक्शन कमीशन के ऑफिसर्स हैं, जिन्होंने 1000, 10,000, 15,000 लोगों को, फेक लोगों को वोटर लिस्ट में डाला है, इनसे सवाल पूछना चाहिए और महादेवापुरा की सच्चाई निकालनी चाहिए. ಇದಾದ ಮೇಲೆ ರಾಹುಲ್ ಗಾಂಧಿ ಅವರ ಕೆಂಗಣ್ಣು ಪ್ರಧಾನಿ ಮೋದಿ ಅವರ ಮೇಲೆ ಬಿತ್ತು. ಮೋದಿ ಮತಗಳನ್ನ ಕದ್ದು ಪ್ರಧಾನಿಯಾದವರು ಅಂತ ಆರೋಪಿಸಿದ್ರು. याद रखिए, नरेंद्र मोदी 25 सीट की मार्जिन से प्रधानमंत्री हैं. एक सीट हमने दिखा दी कि चोरी हुई है. 25 सीट वो 35,000 या कम वोटों से जीते हैं. अगर हमें इलेक्ट्रॉनिक डेटा मिल जाए, हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है. ಮೋದಿ ಅವರ ಮೇಲೆ ಸಿಟ್ಟು ಹೊರಹಾಕಿದ ಮೇಲೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡಿದ್ರು. ಸಮಾವೇಶದಲ್ಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ 5 ಪ್ರಶ್ನೆಗಳನ್ನ ಹಾಕಿದ್ರು. Here are 5 questions to the Election Commission of India. Instead of threatening us, threatening me, answer these 5 questions. Number 1, why are you not giving voter lists in digital machine readable format to the people of India? Number 2, why are you destroying
video evidence. Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP? ರಾಹುಲ್ ಗಾಂಧಿ ಅವರು ಫ್ರೀಡಂ ಪಾರ್ಕ್ ಸಮಾವೇಶದಲ್ಲಿ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಮೇಲೆ ನೇರ ವಾಗ್ದಾಳಿ ಮಾಡಿದ್ರು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಡೂ ಅಂಡ್ ಡೈ ಹೋರಾಟ ಮಾಡೋಣ ಅಂತ ಕರೆ ಕೊಟ್ರು. ಸಿಎಂ ಸಿದ್ದರಾಮಯ್ಯ ಮಾತಾಡಿ ಮೊದಲು ಪ್ರಧಾನಮಂತ್ರಿ ಮೋದಿ ರಾಜೀನಾಮೆ ಕೊಡಬೇಕು, ಚುನಾವಣಾ ಆಯೋಗ ಬಿಜೆಪಿ ಬ್ರಾಂಚ್ ಆಫೀಸ್ ಆಗಿದೆ ಅಂದ್ರು. ನಾವು ನಮ್ಮ ಪ್ರಜಾಪ್ರಭುತ್ವವನ್ನ ಉಳಿಸಕ್ಕೆ, ನಮ್ಮ ಲೋಕತಂತ್ರದ ರಕ್ಷಣೆಗಾಗಿ, ನಮ್ಮ ಸಂವಿಧಾನದ ರಕ್ಷಣೆಗಾಗಿ ಡೂ ಅಂಡ್ ಡೈ ಅನ್ನತಕ್ಕಂಥ ಒಂದು ಸ್ಲೋಗನ್ನ ತೆಗೆದುಕೊಂಡು ನಾವು ಹೋಗ್ಬೇಕು, ಆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಓಟೇ ಕಸ್ಕೊಂಡ್ಮೇಲೆ, ನಮ್ಮ ಮತದಾನೇ ನಮ್ದು ತೆಗೆದುಕೊಂಡ್ಮೇಲೆ ನಮ್ಗೆ ಅಸ್ತಿತ್ವ ಇರೋದಿಲ್ಲ ದೇಶದಲ್ಲಿ. ನಾವು ನಾಗರಿಕನೂ ಅಲ್ಲ. ನರೇಂದ್ರ ಮೋದಿ ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನರೇಂದ್ರ ಮೋದಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಇನ್ನು ದೇಶದ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರಿಗೂ ರಾಹುಲ್ ಗಾಂಧಿ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಪ್ರತಿ ತಾಲೂಕುಗಳಲ್ಲೂ ಬ್ಲಡ್ ಬ್ಯಾಂಕ್ ಮಾದರಿ ಲೀಗಲ್ ಬ್ಯಾಂಕ್ ತೆಗೆಸೋದಕ್ಕೂ ಸಲಹೆ ಕೊಟ್ಟಿದ್ದಾರೆ. ಇದನ್ನ ವೇದಿಕೆಯಲ್ಲೇ ಡಿಕೆ ಶಿವಕುಮಾರ್ ಘೋಷಿಸಿದ್ರು. ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಮತಗಳನ್ನು ಉಳಿಸಬೇಕು. ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಒಂದು ಬ್ಲಡ್ ಬ್ಯಾಂಕ್ ಇದೆ, ಅದೇ ರೀತಿ ಒಂದು ಲೀಗಲ್ ಬ್ಯಾಂಕನ್ನು ಮತಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಐ ಅಗ್ರಿ ರಾಹುಲ್ ಜಿ. ಇದಿಷ್ಟು ಸಮಾವೇಶದ ಹೈಲೈಟ್ಸ್. ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ ಮುಗಿದ ಮೇಲೆ ರಾಜ್ಯ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ದೂರು ಕೊಡಬೇಕಿತ್ತು. ಆದರೆ ದೆಹಲಿಯ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡೋ ನಿರ್ಧಾರ ಮಾಡಿದ್ರು. ಕೊನೆಗೆ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ ಆದ್ಮೇಲೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ ಮನವಿ ಕೊಟ್ರು. ಮತಗಳ್ಳತನದ ವಿರುದ್ಧ ದೇಶದುದ್ದಕ್ಕೂ ಪ್ರತಿಭಟನೆ ಮಾಡಲು ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಬೆಂಗಳೂರಿನಿಂದ ರಣಕಹಳೆ ಊದಿದ್ದು ಸೋಮವಾರ ದೆಹಲಿಯಲ್ಲಿ ಸಂಸದರಿಂದ ಚುನಾವಣಾ ಆಯೋಗ ಚಲೋ ಹಮ್ಮಿಕೊಂಡಿದೆ. ಕ್ವಿಟ್ ಇಂಡಿಯಾ ಚಳವಳಿ ಮಾದರಿಯಲ್ಲೇ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಹೋರಾಟಕ್ಕೂ ನಿರ್ಧರಿಸಿದ್ದು. ಈ ಹೋರಾಟ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.